ನಮ್ ಭಾಷಣ ತುಳಿಯಕ್ಕೆ 1000 ಜನ ಇದ್ರೆ ನಮ್ ಭಾಷಣ ತುಳಿಯಕ್ಕೆ 1000 ಜನ ಇದ್ರೆ ಕಾಪಾಡಕ್ಕೆ ನನ್ನಂತ ಕೋಟಿ ನಮ್ ಭಾಷಣ ಯಾರ ತುಳಿಯಕ್ ಬಂದ್ರೆ ನಮ್ ಭಾಷಣ ಯಾರಾದ್ರೂ ತುಳಿಯಕ್ ಬಂದ್ರೆ ಆಯ್ತು ಈ ಸಿನಿಮಾ ರಿಲೀಸ್ ಆಗಿ 22 ವರ್ಷ ಆಯ್ತು. ಈ ತರ ಕ್ರೇಜ್ ಉಂಟಾಗಕ್ಕಾಗುತ್ತೆ ಒಂದ್ ಗೆಲ್ಲಾಗೋ ಆಗುತ್ತಾ? ಇತ್ತೀಚೆಗೆ ಬಂದಿರುವಂತ ಮೂವಿಯಲ್ಲಿ ಈ ತರ ಕ್ರೇಜ್ ನಾವು ನೋಡ್ಲೇ ಇಲ್ಲ. ರೀ ರಿಲೀಸ್ ಆದ್ರೂ ಕೂಡ ಇಷ್ಟೊಂದು ಕ್ರೇಜ್ ಇದೆಯಲ್ಲ ಹೇಗೆ ಅಂತ ಡಿ ಬಸ್ದು. ಕರಿಯ ಆಗ್ಲಿ, ಮೆಜೆಸ್ಟಿಕ್ ಆಗ್ಲಿ, ದಾಸ್ ಆಗ್ಲಿ, ಯಾವ್ದೇ ಆಗ್ಲಿ ಎಲ್ಲ 20 ವರ್ಷದ ಹಿಂದೆ ರಿಲೀಸ್ ಆಗ. ಕಲಾಸಿಪಾಳ್ಯ ಫಸ್ಟ್ ಟೈಮ್ ರಿಲೀಸ್ ಆಗಿರೋದು. ನಾವು ಟ್ಯಾಕಿಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ ಫಸ್ಟ್ ಟೈಮು. ಇವತ್ತು ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ. ಏನಕ್ಕೆ ಅಂದ್ರೆ ನಮ್ ಬಾಸು ಯಾವ ಹೀರೋಗೋ ಯಾವ ಪೊಲಿಟಿಷಿಯನ್ಸ್ಗೋ ಕ್ಯಾನ್ವಾಸ್ಗಾಗ್ಲಿ ಟ್ರೇಲರ್ ಲಾಂಚ್ಗಾಗ್ಲಿ ಎಲ್ಲಾ ಕಡೆ ಹೋಗಿ ಸಪೋರ್ಟ್ ಮಾಡಿದ್ರು. ಇವತ್ತು ಅವ್ರು ಯಾರು ಬರ್ಲಿಲ್ಲ, ಯಾರು ಅಭಿಮಾನಿಗಳ ಜೊತೆ ಸಪೋರ್ಟಿಗೆ ನಿಂತ್ಕೊಳ್ಳಿಲ್ಲ. ಆದ್ರೆ ಇವತ್ ದರ್ಶನ್ ಅಣ್ಣಂಗೋಸ್ಕರ ಅವ್ರ ಕಷ್ಟದಲ್ಲಿದ್ರು. ಇವತ್ತು ಅವ್ರಿಗೆ ಆಗ್ತಿರೋದು, ಅವ್ರ ಜೊತೆ ಇರೋದು, ಅವ್ರ ಪ್ರೀತಿಸೋ ಪೂಜಿಸೋ ಅಭಿಮಾನಿಗಳು ಮಾತ್ರ, ಅವ್ರ ಸೆಲೆಬ್ರಿಟೀಸ್ಗಳು ಮಾತ್ರ. ಆಮೇಲೆ ಇದ್ ಯಾವತ್ತು ಕೊನೆ ಆಗೋ ಅಭಿಮಾನ ಅಲ್ಲ. ನಾವು ನಮ್ ಮುಂದೆ ಬರೋ ಫ್ಯೂಚರ್ 100 ವರ್ಷ ಅಲ್ಲ 1000 ವರ್ಷ ಆದ್ರೂ ಈ ಅಭಿಮಾನ ಹಿಂಗೆ ಇರುತ್ತೆ. ಆಮೇಲೆ ನೀವ್ ಹೇಳ್ದಂಗೆ ಹೊಸ ಫಿಲಮ್ಗೆ ಕ್ರೇಜ್ ಇಲ್ಲ, ಬರ್ತಿಲ್ಲ ಅಂತಿರಲ್ಲ. ಬಾಸ್ ಬರೋವರ್ಗುನು ಯಾವ ಹೊಸ ಫಿಲಮ್ಗೂ ಈ ಕ್ರೇಜ್ ನ ಬೀಟ್ ಮಾಡಕ್ ಆಗಲ್ಲ. ಅವ್ರು ಬರ್ಬೇಕು, ಕರ್ನಾಟಕದಲ್ಲಿ ಮತ್ತೆ ರಾರಾಜಿಸ್ಬೇಕು. ಅವ್ರ ಜೊತೆ ನಾವು ಅವ್ರ ನೇತೃತ್ವ ತಗೊಂಡೋಗಿ ಮೆರೆಸ್ತೀವಿ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ನ್ಯಾಯಕ್ಕಾಗಿ ಏಳುವ ಎಲ್ಲ ಕೂಗಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದಲೇ. ಜೈ ಡಿ ಬಾಸ್. ಬ್ರೋ, ಕಲಾಸಿಪಾಳ್ಯ ಮೂವಿ ನೋಡ್ಕೊಂಡ್ ಬಂದ್ರಿ, ಏನ್ ಅನಿಸ್ತು ಅಂತ? ಅಂದ್ರೆ ಫಸ್ಟ್ ಟೈಮ್ ನೋಡಿದ್ದೆ ಏನ್ ನೀವು ಅಂತ? ಬ್ರೋ, ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಈ ಸಿನಿಮಾನ ಪ್ರತಿ ಸಲ ಉದಯ ಟಿವಿಲಿ ಹಾಕ್ದಾಗ ಮಿಸ್ ಮಾಡಿದೆ ಅಂತ ನೋಡ್ತಾ ಇದ್ದೆ. ಸೊ ಇದು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಈ ಮೂವಿ ನೋಡ್ತಾ ಇರೋದು. ಸೊ ಈಗ ಇಲ್ಲಿ ತನಕ ಬಾಸ್, ಕೆರಿಯ, ಕಲಾಸಿಪಾಳ್ಯ, ಶಾಸ್ತ್ರಿ ಈ ತರ ರಿಲೀಸ್ ಆಗಿದೆ. ನೆಕ್ಸ್ಟ್ ಗಜ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತೆ ಸಾರಥಿ ಆದಷ್ಟು ಬೇಗ ರಿಲೀಸ್ ಮಾಡಿ ಇದೇ ತರ ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಬ್ರೋ, ಇನ್ನೊಂದೇನಂದ್ರೆ ಈಗ ಇತ್ತೀಚಿನ ದಿನಗಳು ಸುಮಾರು ಮೂವಿಗಳು ಬಂದಿದೆ, ಬಟ್ ಇಷ್ಟೊಂದು ಹೌಸ್ಫುಲ್ ಆಗೇ ಇಲ್ಲ. ರಿಲೀಸ್ ಅದು ಈ ಹೆಸರಿಗಿರೋ ತಾಕತ್ತು. ಏನ್ ಹೇಳಿ, ಡಿ ಬಾಸ್ ಅಷ್ಟೇ. ರಿಲೀಸ್ ಆಗಿ ಕಲಾಸಿಪಾಳ್ಯ 2024 25-26 ವರ್ಷ ಆಗಿದೆ. ಈ ಕ್ರೇಜ್ ನೋಡಿ, ಇದು ಗಜನ ಗತ್ತು. ಓಕೆ, ಕಲಾಸಿಪಾಳ್ಯದಲ್ಲಿ ಆ ರೇಂಜ್ಗೆ ಅವ್ರ ಆಕ್ಷನ್ ಇತ್ತು. ಓಕೆನಾ? ನೋಡಿ ಸರ್, ಡಿ ಬಾಸ್ಗೆ ಕಮ್ ಬ್ಯಾಕು. ಇಂಡಸ್ಟ್ರಿಗೆ ಒಂದು ಕಲೆಕ್ಷನ್ ಶಾಕ್ ನೀಡಿದಂಥ ಸಿನಿಮಾ ಕಲಾಸಿಪಾಳ್ಯ. ಓಕೆನಾ? ದಾಸನ್ನ ಮತ್ತೆ ಗಾಂಧಿನಗರದ ಬಾಸನ್ನಾಗಿ ಮಾಡಿದ ಸಿನಿಮಾ ಕಲಾಸಿಪಾಳ್ಯ. ಲೋ ಬಜೆಟ್ ಹಾಕಿ ಹೈ ಬಜೆಟ್ ಕಲೆಕ್ಷನ್ ಮಾಡಿದ ಸಿನಿಮಾ ಕಲಾಸಿಪಾಳ್ಯ. ಓಕೆನಾ? ಇವತ್ತು ಸರ್ ಈ ಸಿನಿಮಾನ ಟೇಬಲ್ ಟಿವಿ ಆಗಿರ್ಬೋದು, ಗೋಡೆ ಟಿವಿ ಆಗಿರ್ಬೋದು, ರಿಯಲ್ಮಿ, ರೆಡ್ಮಿ, ವಿವೋ, ಸ್ಯಾಮ್ಸಂಗ್, ನೋಕಿಯಾ ವಾಡಾಫೋನ್ ಕೂಡ ನೋಡ್ಬಿಟ್ಟಿದ್ದೀವಿ. ಬಟ್ ಇವತ್ತು ಈ ಸಿನಿಮಾ ಕುತ್ಕೊಂಡ್ರೆ ಅಂದ್ರೆ 3 ಗಂಟೆಗಳ ಕಾಲ ಎಲ್ಲೂ ಅಲ್ಲಾಡಿಲ್ಲ. ಆ ರೇಂಜಿಗೆ ಸಿನಿಮಾ ನೋಡಿದ್ದೀವಿ. ಯಾಕಂತ ಕೇಳಿದ್ರೆ ಇದು ಗಜನ ಗತ್ತು, ಆ ಲೆವೆಲ್ಗೆ ಅವ್ರ ಆಕ್ಷನ್ ಇತ್ತು. ಸರ್ ಏನ್ ಸರ್ ಆ ಫೈಟಿಂಗ್ಸು, ಆ ಡ್ಯಾನ್ಸು ಎಲ್ಲ ಸೂಪರ್ ಆಗಿದೆ. ಆ ಸಾಂಗ್ಸು ಅಷ್ಟೇ ಮಸ್ತ್ ಆಗಿದೆ. ಸರ್ ಇವತ್ತು ಕ್ರೇಜ್ ಎಲ್ಲ ನೋಡ್ತಾ ಇದ್ರೆ ಏನ್ ಸರ್ ಈ ಲೆವೆಲ್ಗಿದೆ. 24 ವರ್ಷ ಆಗಿದೆ. ಅಮೇಝಿಂಗ್, ಊಹೆ ಮಾಡಕ್ಕಾಗ್ತಾ ಇಲ್ಲ. ಒಟ್ಟಲ್ಲಿ ದಾಸನ ಹಬ್ಬ ಅಂತ ಹೇಳ್ಬೋದು. ಸರ್ ಸಿನಿಮಾ ಸೂಪರ್ ಆಗಿದೆ. ಏನೋ ಒಂದ್ ಕಡೆ ಒಂದ್ ಮಾತು ಹೇಳ್ಬೇಕಂದ್ರೆ ನೋಡಿ ಸರ್, ಒಂದೇ ಒಂದು ಮಾತು ಹೇಳ್ತೀನಿ. ಏನ್ ಗೊತ್ತಾ, ಡಿ ಬಾಸ್ ತರ ಐಟು, ಡಿ ಬಾಸ್ ತರ ಪೈಟು, ಡಿ ಬಾಸ್ ತರ ಸ್ಟೈಟು ಇಂಡಸ್ಟ್ರಿಲೇ ಯಾರು ಇಲ್ಲ. ಓಕೆನಾ? ಈ ಪ್ರಪಂಚ ಹೆಂಗ್ ಗೊತ್ತಾ, ಸತ್ಯನ ಸ್ವೀಟ್ ಆಗಿ ಸುಳ್ಳುನ ಘಾಟಾಗಿ ಹೇಳ್ಬೇಕು, ಅದು ಡಿ ಬಾಸ್ ಬರಲ್ಲ. ಅದಕ್ಕೆ ಕೆಲವರು ಆಗಲ್ಲ. ಬಟ್ ಐ ಡೋಂಟ್ ಕೇರ್. ಜೈ ಡಿ ಬಾಸ್. ಥ್ಯಾಂಕ್ ಯು.
ಜೈ ಡಿ ಬಾಸ್. ಬ್ರೋ ಇನ್ನೊಂದೇನು ಗೊತ್ತಾ, ಕಲಾಸಿಪಾಳ್ಯ ಮೂವಿಯಲ್ಲಿ ಇದರಲ್ಲಿ ಬಂದ್ಬಿಟ್ಟು ಕಾಮಿಡಿ ಇದೆ, ಎಮೋಷನಲ್ ಇದೆ. ನೋಡಿ ಈ ಸಿನಿಮಾನ ಹೆಂಗೆ ಎತ್ಕೊಂಡೋಗಿದ್ದಾರೆ ಅಂತ ಕೇಳಿದ್ರೆ, ಒಂದು ಡೀಸೆಂಟ್ ಫ್ಯಾಮಿಲಿ, ಓಕೆನಾ, ಅಲ್ಲಿ ಒಂದು ಫ್ರೆಂಡ್ಶಿಪ್. ಸೊ ಇದರಲ್ಲಿ ಒಂದು ರೌಡಿಸಮ್ ಎಂಟ್ರಿ ಆದ್ರೆ ಹೇಗಿರುತ್ತೆ, ಆ ಒಂದು ನ್ಯಾಚುರಲ್ ಒಂದು ಫ್ಯಾಮಿಲಿಯಿಂದ ಏನು ರೌಡಿಸಮ್ ಇಂದ ಅಟ್ಯಾಕ್ ಇಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊರ ಬರ್ಬೇಕಂದ್ರೆ ಏನೆಲ್ಲ ಕಷ್ಟ ಇದೆ, ಇಂಥ ಒಂದು ಸ್ಟೋರಿ, ಓಕೆನಾ. ಆ ಒಂದು ಸಾಧಾರಣ ಸ್ಟೋರಿ ಇಟ್ಕೊಂಡಿದ್ರೆ, ಈ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ 100 ಕೋಟಿ 200 ಕೋಟಿ ಹಾಕಿ ಯಾವ್ದಾವ್ದೋ ಸಿನಿಮಾ ಬರ್ತಾರೆ. ಸರ್, ನಿಜ ಜೀವನದಲ್ಲಿ ನಡೆಯುವಂತ ಒಂದು ನ್ಯಾಚುರಲ್ ಸ್ಟೋರಿ ನೀಡಿ, ಓಕೆನಾ. ಇಂಥ ಒಂದು ಸ್ಟೋರಿಗಳಿಂದ ಎಷ್ಟೋ ಜನರಲ್ಲಿ ಒಂದು ಬದಲಾವಣೆ ಕೂಡ ಬರುತ್ತೆ, ಓಕೆನಾ. ಇದು ರಿಯಲ್ ಸ್ಟೋರಿ. ಈ ತರ ಸ್ಟೋರಿ ಬೇಕು ಸರ್. ಡಿ ಬಾಸ್ ಅಂದ್ರೆ ಸುಮ್ಮನೆ ಡಿ ಬಾಸ್ ಆಗಿಲ್ಲ, ಯಾಕಂತ ಕೇಳಿದ್ರೆ ಆ ಕ್ರೇಜ್ ನೋಡಿ, ಓಕೆ. ಈ ಕ್ರೇಜ್ ನೋಡ್ತಾ ಇದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಹೆಸರು ಯಾಕೆ ಕೊಟ್ರು ಅಂತ ಕೇಳಿ ನನಗೆ ಈಗ ಅನಿಸ್ತಾ ಇದೆ. ಇದು ಸರ್ ಕ್ರೇಜ್ ಅಂತ ಕೇಳಿದ್ರೆ, ಸುಮ್ಮನೆ ಅವ್ರು ಬಾಕ್ಸ್ ಆಫೀಸ್ ಸುಲ್ತಾನ ಆಗಿಲ್ಲ, ಲೈಫನ್ನ ಚಾಲೆಂಜ್ ತಗೊಂಡು ಚಾಲೆಂಜ್ ಸ್ಟಾರ್ ಆಗಿರ್ತಾರೆ ಅವರು. ಇವತ್ತು ನೋಡಿ ಎಷ್ಟು ಜನ ಅಭಿಮಾನ ಸಂಪಾದನೆ ಮಾಡಿದ್ದಾರೆ. ಇದು ಸರ್ ಬೇಕಾಗಿರೋದು. ಜೈ ಡಿ ಬಾಸ್. ಥ್ಯಾಂಕ್ ಯು ಬ್ರೋ. ಇವತ್ತು ಮತ್ತೆ ವಾಪಸ್ಸು ಹೊಸ ಮೂವಿ ನೋಡ್ದಂಗ ಆಯ್ತಾ ಏನು ಅಂತ? ಹೊಸ ಮೂವಿ ನೋಡ್ದಂಗೆ ಆಯ್ತು. ಬಾಸ್ ಯಾವಾಗ್ಲೂ ನೋಡಿದ್ರು ಹೊಸ ಮೂವಿ ನೋಡ್ದಂಗೆ ಅನ್ಸುತ್ತೆ. ಕ್ರೇಜ್ ಹಳೇದಾಗಿದ್ರು, ಹಳೆ ಮೂವಿ ಆಗಿದ್ರು ಹೊಸ ಮೂವಿಗಿಂತ ಕ್ರೇಜ್ ಇರುತ್ತೆ. ಓಕೆ, ಅದೇ ಖುಷಿ. ಅಂದ್ರೆ ನೀವು ನೋಡ್ಬೋದು, ಈಗ ಇತ್ತೀಚಿನ ದಿನಗಳಲ್ಲಿ ಹೌಸ್ಫುಲ್ ಆಗ್ತಾ ಇಲ್ಲ ಮೂವಿಗಳು, ಆದ್ರೂ ಕೂಡ ಡಿ ಬಾಸ್ ಇಲ್ಲ ಅಂದ್ರೂ ಕೂಡ 3 ಶೋನು ಕೂಡ ಹೌಸ್ಫುಲ್ ಆಗಿ ಓಡ್ತಿದೆ. ಇದ್ರ ಬಗ್ಗೆ ಏನಂತೀರಾ? ಅದೇ ಡಿ ಬಾಸ್ ಅವ್ರಿಗೆ ಅಷ್ಟೊಂದು ಫ್ಯಾನ್ಸ್ ಇದಾರೆ ಅಂತ ಅರ್ಥ. ಓಕೆ, ಸೆಲೆಬ್ರಿಟಿಗಳ ಬಗ್ಗೆ ಏನಂತೀರಾ? ಏನಿಲ್ಲ ಸರ್. ಅಮ್ಮವ್ರನ್ನೇ ನನ್ಗೆ ಬಾಸು, ನಾನು ಬದುಕೋ ಫಾದಿ ಫ್ಯಾನ್ಸು, ಖಾಸ ಆದ್ರೆ ದಾಸ, ನಾನು ದೋಸ್ತಿ ನಿಭಾಯಿಸು. ಫಸ್ಟ್ ಥಿಯೇಟರ್ ಅಲ್ಲಿ ಡಮಾಡಿಮ ಸೌಂಡಿನಲ್ಲಿ ಸೆಲೆಬ್ರೇಷನ್ ಮಾಡೋ ನಿಜ ಸೆಲೆಬ್ರಿಟೀಸು. ಹಸಿವಿದ್ದರೆ ಸಾಧನೆ ಮಾಡೋಣ, ಕಷ್ಟಪಡೋರ್ಗೆ ಕೀರ್ತಿ ನಿಧಾನ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಥ್ಯಾಂಕ್ ಯು. ಇನ್ನೊಂದ್ಸತಿ ರಿಲೀಸ್ ಮಾಡ್ಸೋಕೆ ಹೇಳಿ. ಸಾರಥಿ ಸಾರಥಿ ಜೈ ಡಿ ಬಾಸ್. ನಾವೆಲ್ಲ ಅಷ್ಟೇ, ಜೈ ಡಿ ಬಾಸ್, 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 ಜೈ ಡಿ ಬಾಸ್. ಬ್ರೋ ಹೇಳಿ ಬ್ರೋ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ರು ಕುಡಿತಾರೆ ಕಾಫಿ ಟೀ. ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಾರೆ ಎಲ್ರು ಕಾಫಿ ಟೀ. ನಮ್ಮ ಪಕ್ಕ ಡಿ ಬಾಸ್ ಸೆಲೆಬ್ರಿಟಿ. ಜೈ ಡಿ ಬಾಸ್, ಜೈ ಡಿ ಬಾಸ್. ಅಣ್ಣ, ನಮ್ ಬಾಸು 4 ಗೋಡೆ ಮುಂದೆ ಜೈಲಲ್ಲಿ ಇರ್ಬೋದು, ಅದೇ ನಮ್ಮ ಮನಸ್ಸಿನಲ್ಲಿ ಯಾವತ್ತಿದ್ರು ರಾಜ ತರ ಇರ್ತಾರೆ. ಜೈ ಡಿ ಬಾಸ್. ನಿಂತರೆ ನ್ಯಾಯಕ್ಕಾಗಿ, ಹೋಗಿ ಉಸಿರಿರುವ ಮರೆಗೂ ಇರ್ತೀವಿ ನಮ್ಮಿಂದೆ. ಜೈ ಡಿ ಬಾಸ್. ಬಾಸ್ 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 ಬಾಸ್. ನಮ್ಮ ಬಾಸು ಯಾರು? ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರು. ಬಾಸ್ ಬಾಸ್. ಜೈ ಡಿ ಬಾಸ್. ಬ್ರೋ 22 ವರ್ಷ ಆದ್ಮೇಲೆ ಕಲಾಸಿಪಾಳ್ಯ ರಿಲೀಸ್ ಆಗ್ತಿದೆ. ಬಾಕ್ಸ್ ಆಫೀಸ್ ಸುಲ್ತಾನು ಏನ್ 22 ವರ್ಷ ಹಿಂದ್ಗಡೆ ದಾಖಲೆ ಮಾಡಿ ಎಲ್ಲ ದಾಖಲೆ ಉಡಿಸ್ ಮಾಡಿತ್ತು. ಮತ್ತೆ ವಾಪಸ್ ಇವತ್ತು 22 ವರ್ಷ ಆದ್ಮೇಲೆ ಕೂಡ ಅದೇ ಕ್ರೇಜ್ ಇದೆ ಥಿಯೇಟರ್ ಮುಂದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 22 ವರ್ಷ ಅಲ್ಲ, 22 ಯುಗ ಕಳೆದ್ರು ಆ ಅಪ್ಪನ ಕ್ರೇಜ್ ಕಮ್ಮಿ ಆಗೋದಿಲ್ಲ. ಶಾಶ್ವತವಾಗಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಉಳಿದು ಬಿಟ್ಟಿದ್ದಾನೆ. ನೋಡಿ, ಈ ಶುಕ್ರವಾರ ಕೂಡ ಡಿ ಬ್ರ್ಯಾಂಡ್ ಜಾತ್ರೆ ತರ ನಡೀತಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಈ ಥಿಯೇಟರ್ ಬಂದಿದ ತಕ್ಷಣನೇ ನಮ್ಗೆ ಇದು 22 ವರ್ಷದ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಇವಾಗ ರಿಲೀಸ್ ಆಗಿದೆ, ನಾವ್ ಈಗ ಬಂದಿದೀವಿ ಬಾಸನ್ ನೋಡೋ ಅನ್ನೋ ತರ ಫೀಲೇ ನಮ್ಮಲ್ಲಿ ಆಗ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ. ತುಂಬಾ ಈ ತರ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ತುಂಬಾ ನಮ್ಗೆ ಇನ್ನೂ ಕ್ರೈಸು, ನಮ್ ಬಾಸನ್ ನೋಡ್ಬೇಕು, ನಮ್ ತಲೆ ಮೇಲೆ ಇನ್ನೂ ಕಾಣ್ಬೇಕು ಅಂತ. ಬಟ್ ಒಂದು ಬೇಜಾರಿದೆ, ಬಟ್ ಬಾಸ್ ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ. ಅವ್ರು ಒಳಗಡೆ ಇದಾರೆ ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ. ನಮ್ಮ ಎದೆಲ್ ಇದಾರೆ ಅಂತ ನಾವ್ ಅನ್ಕೊಂಡಿದೀವಿ. ನಮ್ಮ ಬಾಸ್ ನಮ್ಮಲ್ಲೇ ಇದಾರೆ. ನಾವ್ ಮಾಡೋ ದಾನ ಧರ್ಮದಲ್ಲೇ ನಮ್ ಜೊತೆಲಿ ಇದಾರೆ. ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, 1000 ಜನ ಅಲ್ಲ, ಕೋಟಿ ಜನ ಅಭಿಮಾನಿಗಳು ಇದ್ರು ನಾನ್ ನಿಮ್ಗೆ ಯಾವತ್ತೂ ಭಕ್ತನೇ ಸ್ವಾಮಿ ಅಂತ. ಓಕೆ, ಅದೇ ಇವತ್ತು ಕೂಡ ಏನೋ ಒಂದು ಹೊಸ ಮೂವಿ ರಿಲೀಸ್ ಆಗುತ್ತೆ. ಅದಕ್ಕಿಂತ ಡಬಲ್ ಜನ ಇದಾರೆ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ತರ ಹೌಸ್ಫುಲ್ ಮೂವಿ ಯಾವ್ದು ಕೂಡ ಕಾಣ್ಲಿಲ್ಲ. ಹೌದು, ಅದ್ರ ಬಗ್ಗೆ ಏನಂತೀರಾ? ಆ ಅಪ್ಪನ್ಗಿರೋ ಇದಿದೆಯಲ್ಲ ಗತ್ತು, ನನ್ನ ಪ್ರಕಾರ ಯಾರಿಗೂ ಇಲ್ಲ ಅನ್ಕೊಂತೀನಿ. ಆ ಅಪ್ಪನ್ಗಿರೋಂಥ ಫ್ಯಾನ್ಸ್ ಪೇಜ್, ಆ ಅಪ್ಪನ್ಗಿರೋಂಥ ಕ್ರೈಸ್, ಆ ಅಪ್ಪನ್ಗಿರೋಂಥ ಸಾಮ್ರಾಜ್ಯ ಇಲ್ಲಿ ಯಾರಿಗೂ ಇಲ್ಲ ಅನ್ಕೊಂತೀನಿ. ನಾನು ಹೇಳೋವಂಥದ್ದು ಏನಿಲ್ಲ, ನಿಮ್ ಕಣ್ಣಾರ ನೀವೇ ನೋಡ್ತಾ ಇದ್ದೀರಾ. ಅಲ್ಲ, ನಾನು ಅಭಿಮಾನಿಯಾಗಿ ಹೊಗಳ್ತಾ ಇದ್ದೀನಿ ಅಂತಲ್ಲ,
ನಿಮ್ ಕಣ್ಣಾರ ನೀವೇ ನೋಡ್ತಾ ಇದ್ದೀರಾ. ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕಾ? ಆ ಯಪ್ಪನಿಗೆ ಇರೋಂಥ ಸ್ವಾಭಿಮಾನ, ಆ ಯಪ್ಪನಿಗೆ ಇರೋಂಥ ಈ ಸೆಲೆಬ್ರಿಟಿಗಳು ಬ್ರಾಂಡು ಇನ್ನೇನ್ ಬೇಕು ಸರ್ ಹೇಳಿ? ಆ ಯಪ್ಪ ಕಟ್ಟು ಬಿಟ್ಟಿದ್ದಾರೆ, ಕಟ್ಟು ನಿಲ್ಸಿದ್ದಾರೆ. ಹೌದು. ಅದನ್ನ ಯಾರು ಏನು ಮಾಡಕ್ಕಾದ್ರೂ ಇದ್ ಮಾಡಕ್ ಆಗಲ್ಲ ಸರ್. ಹಾ, ಬಹಳ ಜನ ಹೇಳ್ತಾರೆ ಅದು ಇದು ಅಂತ, ಯಾವ್ದಿಲ್ಲ ಸರ್. ಆ ಯಪ್ಪ ಮಾಡಂತ ಒಳ್ಳೆ ದಾನ ಧರ್ಮ ಒಳ್ಳೆ ಕೆಲ್ಸನೇ ಇವತ್ತು ಕೈ ಹಿಡ್ತಾ ಇರೋದು. ನೋಡಿ, ಕಷ್ಟ ಅಂತ ಬಂದ್ರೆ ಮನೆ ಹತ್ರ ಇಲ್ಲ ಅಂತ ಕೈ ಅಲ್ಲ, ಅದು ಕೊಟ್ಟಂತ ಕೈನೇ. ಆಮೇಲೆ ನೋಡಿ, ಯಾರೊಬ್ರು ನಾನು ರೀಸೆಂಟ್ ಆಗಿ ನೋಡಿದೆ, ಒಬ್ಬ ಆಟೋ ಡ್ರೈವರ್ ಮಗಳು ಸ್ಕೂಲ್ ಫೀಸ್ ಕಟ್ಟಕ್ಕಾಗಿಲ್ಲ ಅಂತ ಕೇಳಿದ್ರೆ ಕೊಟ್ಟಿದಾರಲ್ಲ. ನಾವು ದೇವ್ರುಗಳನ್ನ ಹೋಲಿಸ್ತೀವಿ. ನಾನು ದೇವ್ರು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ದೇವ್ರು ಅಂದ್ರೆ ಕಷ್ಟ ಕಾಲದಲ್ಲಿ ಬಂದು ನಮ್ಮನ್ನ ಕಾಪಾಡೋನೆ ದೇವ್ರು. ಇನ್ನೇನ್ ಸಾವಿರಾರು ಜನ ಕಷ್ಟ ಅಂತ ಬಂದಾಗ ಒಳ್ಳೇದ್ ಮಾಡಿದ್ದಾರೆ. ಎಷ್ಟೋ ನೋಡಿ ಅವ್ರು, ನಾವು ಅಭಿಮಾನಿಗಳು, ಪ್ರತಿಯೊಬ್ಬರು ಅಭಿಮಾನಿಗಳು ನೋಡಿ, ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬುಕ್ಸ್ ಹಂಚ್ತಾರೆ, ಅನಾಥಾಶ್ರಮಗಳಿಗೆ ಹೆಲ್ಪ್ ಮಾಡ್ತಾರೆ, ರಕ್ತದಾನ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ. ಇನ್ನೇನ್ ಸರ್ ಅವ್ರ ದೇವ್ರು ಅಂದ್ರೆ ಇನ್ನೇನ್ ಅನ್ಬೇಕು ಹೇಳಿ ನೋಡೋಣ. ನಾವು ತಂದೆ ತಾಯಿನೂ ಪೂಜಿಸ್ತೀವಿ, ಹಾಗೆ ಸಾವಿರಾರು ಜನಕ್ಕೆ ನೆರಳಾಗಿರೋಂಥ ನಮ್ಮ ಬಾಸನ್ನು ನಾವು ಪೂಜಿಸ್ತೀವಿ ಅಲ್ವಾ? ನಾನು ಏನು ಅಂತ ಕೇಳೋರ್ಗೆ ಕ್ವಶನ್ ಅಷ್ಟೇ ಸರ್. ಬ್ರೋ, ಇನ್ನೊಂದೇನಪ್ಪ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಥಿಯೇಟರ್ ಹತ್ರ ಹೋಗಿ ರಿವ್ಯೂ ಕೂಡ ಮಾಡಿದ್ದೀನಿ. ಬಟ್ ಫಸ್ಟ್ ಶೋ ಅಲ್ಲಿ ಏನ್ ಹೀರೋ ಬರ್ತಾರೆ ಅನ್ಕೊಂಡು ಹೌಸ್ಫುಲ್ ಆಗಿರುತ್ತೆ. ಸೆಕೆಂಡ್ ಶೋ ಅಲ್ಲಿ ಫುಲ್ ಖಾಲಿ ಹೊಡಿತಾ ಇರುತ್ತೆ ಥಿಯೇಟ್ರು. ಬಟ್ ಇವತ್ತು ಬಾಸ್ ಇಲ್ಲಿಲ್ಲ, ಬಾಸ್ ಹೆಸರು ಮಾತ್ರ ಇದೆ. 3 ಶೋನು ಕೂಡ ಹೌಸ್ಫುಲ್ ಆಗಿ ಓಡ್ತಾ ಇದೆ. ಇದ್ರ ಬಗ್ಗೆ ನೀವೇನಂತೀರ? ಬ್ರೋ, ಜಾತ್ರೆ ನಡೀತಾ ಇದೆ, ತೇರು ಕೂಡ ಇದೆ, ದೇವ್ರಷ್ಟೇ ಇಲ್ಲ. ದೇವ್ರು ಬರುತ್ತೆ ಒಂದಲ್ಲ ಒಂದಿನ. ಆ ದೇವ್ರನ್ನ ಕರ್ಕೊಂಬರಕ್ ನಮ್ಮ ಮನ್ಸಲ್ಲಿದ್ದಾರೆ, ನಮ್ಮ ಮನ್ಸಲ್ಲಿದ್ದಾರೆ. ದೇವ್ರನ್ನ ಕರ್ಕೊಂಬರಕ್ ಒಂದಿನ ನಾವು ಹೋಗ್ತೀವಲ್ಲ ಸೆಲೆಬ್ರಿಟೀಸ್, ಹಾ. ಅವತ್ತು ಅಬ್ರಾ ನೋಡ್ರಿ, ಅವತ್ತು ಕ್ರೇಜ್ ನೋಡ್ರಿ, ಅವತ್ತು ಬಜಾರ್ ನೋಡ್ರಿ. ಬಾಸ್ ಒಳಗಡೆ ಇದೆ ಅಂತ ಸ್ವಲ್ಪ ನೋವಿದೆ, ಪರವಾಗಿಲ್ಲ. ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ. ನಮ್ಮ ಮನ್ಸಲ್ಲಿ ಅವ್ರಿಗೆ ತಂದೆ ತಾಯಿ ಸ್ಥಾನ ಕೊಟ್ಟಿದೀವಿ. ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬಾಸ್ ಹೇಳಿದ್ದಾರೆ. ನಮ್ಮ ತಂದೆ ತಾಯಿ ಲೆವೆಲ್ಗೆ ನಮ್ಮ ಬಾಸ್ನ ಇಷ್ಟಪಡ್ತಾ ಇದೀವಿ. ಸ್ವಲ್ಪ ನೋವಿದೆ, ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ. ಭಕ್ತಾದಿಗಳು ಎಷ್ಟು ದಿನ ಅಂತ ಕೆಟ್ಟ ಟೈಮ್ ಇರುತ್ತೆ ನೀವೇ ಹೇಳಿ? ಒಂದು ಮನುಷ್ಯನಿಗೆ ಎಷ್ಟು ಅಂತ ಇರುತ್ತೆ. ಬಾಸ್ದು ರಿಲೀಸ್ ಮೂವಿನೇ ಈ ತರ ಕ್ರೇಜು. ಇನ್ನು ತಿಳ್ಕೊಳ್ರಿ, ಬಾಸ್ದು ಮೂವಿ ರಿಲೀಸ್ ಆದ್ರೆ ಯಾವ ತರ ಕ್ರೇಜ್ ಇರಲ್ಲ ಅಂತ. ಸೊ ಒಳ್ಳೇದಾಗ್ಲಿ. ಆ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ಳೋದೆ ಸರ್. ಏನ್ ಗೊತ್ತಾ, ಇನ್ನೊಂದೇನ್ ಗೊತ್ತಾ, ಎಷ್ಟೊಂದ್ ಚಡೆಗಳು ಹೇಳ್ತಾರೆ ಔಟ್ಫುಲ್ ಆಗಲ್ಲ ಅಂತ. 2 ಫ್ಯಾನ್ ಶೋ ಫುಲ್ ಔಟ್ಫುಲ್ ಆಗೈತೆ. ನೀವ್ ಎಷ್ಟೇ ಮಾಡಿದ್ರು ಅಷ್ಟೇ ನಮ್ದು ಇದನ್ನು ಕಿತ್ಕೊಳಕ್ಕಾಗಲ್ಲ ಆಯ್ತಾ. ಫುಲ್ ಫ್ಯಾನ್ ಬೇಸ್ ನೋಡಿದ್ರೆ ಹುಚ್ಚು ಹಾಕೊಂಡ್ ಶೋಡಲ್ ನಿಂತ್ಕೋತೀರಾ, ಆತರ ಐತೆ ಫ್ಯಾನ್ ಬೇಸ್. ಕನ್ನಡ ಇಂಡಸ್ಟ್ರಿಲಿ ಹೇಳ್ತಾ ಇಲ್ವಾ, ಕನ್ನಡ ಇಂಡಸ್ಟ್ರಿಲಿ ನಂಬರ್ 1 ನಟ ಅಂದ್ರೆ ನಮ್ ಡಿ ಬಾಸೆ. ಇನ್ ಯಾವನ ಹತ್ರಕ್ಕೂ ಸುಳಿಯಕ್ಕೂ ಬಿಟ್ಕೊಳಲ್ಲ ನಾವು ಫ್ಯಾನ್ಸ್. ಯಾವತ್ತಿದ್ರು ಡಿ ಬಾಸೆ. ಜೈ ಡಿ ಬಾಸ್. ಏನ್ ಗೊತ್ತಾ, ನೀವ್ ಕೇಳ್ತಾ ಇದ್ರಿ ಬಾಸ್ ಹೊರಗಡೆ ಬಂದಾಗ ಹೆಂಗ್ ವೆಲ್ಕಮ್ ಮಾಡ್ತೀರಿ ಅಂತ. ಇಲ್ಲಿರೋದು ಅಭಿಮಾನಿಗಳು, ಅವ್ರ ಭಕ್ತಾದಿಗಳು. ದೇವ್ರು ಆಚ ಕಡೆ ಬಂದಾಗ ಹೆಂಗ್ ಸೆಲೆಬ್ರೇಷನ್ ಮಾಡ್ತೀವಿ ಹೇಳಿ? ಹಬ್ಬ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹಬ್ಬ ನೋಡಿ. ಎಲ್ಲಾರು 1000 ಜನ, ಕೋಟಿ ಜನ ಫ್ಯಾನ್ಸ್ ಇದಾರೆ. ಕೋಟಿ ಜನದಲ್ಲಿ ನಾನೊಬ್ಬ ಅವ್ರ ಭಕ್ತ ಅಂತ ಹೇಳ್ತೀನಿ ನಾನು ಅಲ್ವಾ? ಒಳ್ಳೇದಾಗ್ಲಿ. ನಮ್ ಬಾಸಿಗೆ ಆದಷ್ಟು ಬೇಗ ಹೊರಗಡೆ ಬರ್ಲಿ. ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಎಲ್ಲಾರ್ಗೂ ಇರ್ಲಿ. ಆಮೇಲೆ ನಮ್ ಬಾಸ್ ಹೇಳೋದೊಂದೇ, ನಾನ್ ಮಾಡಿದ್ರೆ ಕನ್ನಡಕ್ಕಾಗಿ, ಕನ್ನಡ ಜನಕ್ಕೆ, ನಾನು ಕನ್ನಡಿಗರಿಗೆ ಮಾತ್ರ ಸಿನಿಮಾ ಮಾಡೋದು ಅಂತ ಹೇಳ್ತಾರೆ. ನನಗೆ ತುಂಬಾ ಖುಷಿ. ಯಾಕೆಂದ್ರೆ ಏಕೈಕ ವ್ಯಕ್ತಿ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಕನ್ನಡಿಗರಿಗಾಗಿ, ಕನ್ನಡಗೋಸ್ಕರ ಸಿನಿಮಾ ಮಾಡೋಂಥದ್ದು ಯಾರಾದ್ರೂ ಹೇಳಿದ್ರೆ ಅದ್ ನಮ್ಮ ಬಾಸ್ ಅಂತ ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ಇದು ಡಿ ಬಾಸ್ ಕ್ರೈಜು, ಡಿ ಬಾಸ್ ಬ್ರ್ಯಾಂಡ್. ಯಾರು ನಿಲ್ಸಕ್ ಆಗಲ್ಲ.